ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ರೇಷ್ಮೆ ಸೀರೆ ಫಂಕ್ಷನ್ಗಳಿಗೆ ಹೇಗೆ ಒಂದು ಪ್ರಿಪ್ಲೇಟ್ ಹಿಡಿಯೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೆರಿಗೆಗಳು ಹಾಕೋದು ಮೊದಲಿಗೆ ಈ ಥರ ಸೆರಗಿನಲ್ಲಿ ನಮಗೆ ಎಷ್ಟು ಅಗಲ ಬೇಕಾಗುತ್ತೋ ಅಷ್ಟು ಅಗಲನ ನಾವು ಸೆರಗಿನಲ್ಲಿ ನೆರಿಗೆಗಳನ್ನು ಮಾಡ್ಕೊಂಡ್ಬಿಟ್ಟು ಎರಡು ಕ್ಲಿಪ್ಗಳನ್ನು ಟೇಬಲ್ಗೆ ಈ ಥರ ಹಾಕಿ ನೀಟಾಗಿ ನೆರಿಗೆ ಎಲ್ಲ ಸರಿ ಮಾಡಿಕೊಂಡು ಮೊದಲಿಗೆ ಸ್ವಲ್ಪ ಐರನ್ ಮಾಡಿಕೊಂಡು ಮತ್ತೆ ಒಂದು ಸೈಡ್ಗೆ ಬಿಟ್ಟು ಮತ್ತೆ ಇನ್ನೂ ಸ್ವಲ್ಪ ನೆರಿಗೆಗಳನ್ನು ಈ ಥರ ನೀಟಾಗಿ ರೆಡಿ ಮಾಡಿಕೊಂಡು ಅದಕ್ಕೂ ಕೂಡ ಐರನ್ ಮಾಡ್ಕೋಬೇಕು. ಆಮೇಲೆ ಮುಂದೆ ಎದೆ ಭಾಗದಲ್ಲಿ ಬರುವಂಥ ಭಾಗಕ್ಕೂ ಕೂಡ ನಾವು ಎಲ್ಲನೂ ಕೂಡ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಒಂದೊಂದು ಪಿನ್ಗಳನ್ನು ಹಾಕಿದಾಗ ನೆರಿಗೆಗಳು ಆ ಕಡೆ ಈ ಕಡೆ ಹೋಗೋದಿಲ್ಲ. ಕ್ಲೀನಾಗಿ ಪಿನ್ಗಳನ್ನು ಎದೆ ಭಾಗಕ್ಕೆ ಹಾಕ್ಕೊಂಡು ಆಮೇಲೆ ನಾವು ನೆರಿಗೆಗಳನ್ನು ಹಿಡ್ಕೋಬೇಕು. ಸ್ಯಾರಿಗೆ ಎಷ್ಟು ಮಿನಿಮಮ್ ಒಂದು ಸೀರೆಗೆ 6 ನೆರಿಗೆ ಬರುತ್ತೆ. ಇನ್ನೂ ದೊಡ್ಡದಿತ್ತು ಅಂದರೆ 7 ನೆರಿಗೆ ಬರುತ್ತೆ. ಅದನ್ನು ನೋಡಿಕೊಂಡು ಈ ಥರ ನೆರಿಗೆ ಹಾಕ್ಕೊಂಡು ಮೊದಲಿಗೆ ಮೇಲ್ಗಡೆ ಭಾಗದಲ್ಲಿ ಐರನ್ನ ಮಾಡ್ಕೋಬೇಕು. ಐರನ್ ಮಾಡಿಕೊಂಡು ಆಮೇಲೆ ಮತ್ತೆ ಕೆಳಗಡೆ ಭಾಗದಲ್ಲಿ ಎಲ್ಲ ನೆರಿಗೆಗಳು ಕೂಡ ಈ ಥರ ಸರಿ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಐರನ್ ಬೇಕಾದರೂ ಮಾಡ್ಕೋಬಹುದು. ಇಲ್ಲ ನಿಮಗೆ ಹಾಗೇ ಬೇಕು ಅಂತಂದರೆ ಹಾಗೆ ಬೇಕಾದರೂ ಇಟ್ಕೊಂಡು ಬಿಡ್ಬೋದು. ಈಗ ಇದ್ರ ಮೇಲೂ ಕೂಡ ಈ ಥರ ನೀಟಾಗಿ ಐರನ್ ಮಾಡಿಬಿಟ್ರೆ ನೆರಿಗೆಗಳು ನೀಟಾಗಿ ಕೂತ್ಕೊಳ್ಳುತ್ತೆ. ಈ ನೆರಿಗೆಗಳು ನೀಟಾಗಿ ಕೂತ ಮೇಲೆ ಈ ಥರ ಫೋಲ್ಡಿಂಗ್ನ ಮಾಡಿಬಿಟ್ಟು ಒಂದು ಕಡೆ ಕಾಲು ಭಾಗನ ಮಡಚಿ ಇನ್ನೊಂದು ಕಡೆ ಮುಕ್ಕಾಲು ಭಾಗನ ಮಡಚಿ ಈ ಥರ ಫೋಲ್ಡಿಂಗ್ ಮಾಡಿದಾಗ ಅದು ಸ್ಕ್ವಯರ್ ಆಗಿ ನೀಟಾಗಿ ಬರುತ್ತೆ. ಆಮೇಲೆ ಎದೆ ಭಾಗ ನಾವೇನು ಐರನ್ ಮಾಡಿದ್ವಲ್ಲ ಅದನ್ನು ಈ ಥರ ಫೋಲ್ಡಿಂಗ್ನ ಮಾಡಿಬಿಡಬೇಕು. ಈ ಥರ ಫೋಲ್ಡಿಂಗ್ ಮಾಡಿ ನೀಟಾಗಿ ಮಿಕ್ಕಿರೋಂಥ ನೆರಿಗೆ ಏನಿರುತ್ತೆ ಸೆರಗಿಂದು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಒಳಗಡೆಗೆ ಸೇರಿಸ್ಬಿಟ್ರೆ ರೆಡಿ ಆಯಿತು ನೋಡಿ. ಸೀರೆ ಬಾಕ್ಸ್ ಟೈಪಲ್ಲಿ ಫೋಲ್ಡಿಂಗ್ ಮಾಡೋದು ಹಾಗೆ ನೆರಿಗೆ ಹಿಡಿಯೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.